ಪೈಲಟ್ಸ್‌ಗಳಿಗೆ ಹೇಗೆ ಗೊತ್ತಾಗುತ್ತೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ? ಎಷ್ಟು ಹೈಟಲ್ಲಿ ಏರೋಪ್ಲೇನ್ ಹಾರ್ತಿದೆ ಅಂತ? ಹಾಗೆ ಎಷ್ಟು ಸ್ಪೀಡಾಗಿ ಹೋಗ್ಬೇಕು ಅಂತ? ವೆಲ್, ಇವೆಲ್ಲ ಸಾಧ್ಯವಾಗೋದು ಏರ್‌ಕ್ರಾಫ್ಟ್ ಇನ್‌ಸ್ಟ್ರುಮೆಂಟ್ಸ್‌ಗಳಿಂದ. ಏನಿದು ಏರ್‌ಕ್ರಾಫ್ಟ್ ಇನ್‌ಸ್ಟ್ರುಮೆಂಟ್ಸ್? ಕಾಕ್ಪಿಟ್ ಒಳಗಿರುವಂಥ ಹೆವಿ ಗ್ಯಾಜೆಟ್ಸ್‌ಗಳೇನು? ಅದರ ಕಾರ್ಯವೈಖರ್ಯಗಳೇನು? ಇದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಪ್ರತಿಯೊಂದು ಏರೋಪ್ಲೇನಿನ ಕಾಕ್ಪಿಟ್ ಒಳಗೆ ಹಲವಾರು ರೀತಿಯ ಗ್ಯಾಜೆಟ್ಸ್‌ಗಳಿರುತ್ತೆ, ಡಯಲ್ಸ್‌ಗಳಿರುತ್ತೆ ಹಾಗೂ ಸ್ಕ್ರೀನ್ಸ್‌ಗಳಿರುತ್ತೆ. ಇದನ್ನ ಏರ್‌ಕ್ರಾಫ್ಟ್ ಇನ್‌ಸ್ಟ್ರುಮೆಂಟ್ಸ್ ಅಂತ ಕರೀತಾರೆ. ಇದು ಒಂದು ರೀತಿ ಪೈಲಟ್ಸ್‌ಗಳ ಕಣ್ಣು ಹಾಗೂ ಕಿವಿಯಾಗಿ ಕೆಲಸ ಮಾಡುತ್ತೆ. ಈ ಇನ್‌ಸ್ಟ್ರುಮೆಂಟ್ಸ್‌ಗಳ ಮುಖಾಂತರ ಪೈಲಟ್ಸ್‌ಗಳಿಗೆ ಬೇಕಾಗಿರುವಂಥ ಪ್ರತಿಯೊಂದು ಮಾಹಿತಿಗಳನ್ನ ನೀಡಲಾಗುತ್ತೆ. ಸೊ ದ್ಯಾಟ್ ಪೈಲಟ್ಸ್‌ಗಳು ಈವನ್ ಇನ್ ದ ಬ್ಯಾಡ್ ವೆದರ್ ಅಥವಾ ಲೋ ವಿಸಿಬಿಲಿಟಿ ಕಂಡೀಷನ್ ಅಲ್ಲಿ ಕೂಡ ಏರ್‌ಕ್ರಾಫ್ಟ್‌ಗಳನ್ನ ಸೇಫ್ ಆಗಿ ಫ್ಲೈ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತ. ಈ ಇನ್ಸ್ಟ್ರುಮೆಂಟ್ಸ್‌ಗಳಲ್ಲಿ 6 ಅತ್ಯಂತ ಪ್ರಮುಖವಾದ ಇನ್ಸ್ಟ್ರುಮೆಂಟ್ಸ್‌ಗಳ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡೋಣ. ಇದರ ಒಂದು ರೀತಿ ಬೇಸಿಕ್ 6 ಅಂತ ಹೇಳ್ತಾರೆ ಅಥವಾ 6 ಪ್ಯಾಕ್ಸ್ ಅಂತ ಕೂಡ ಹೇಳ್ತಾರೆ. ನಂಬರ್ 1, 8 ಸ್ಪೀಡ್ ಇಂಡಿಕೇಟರ್. ಈ 8 ಸ್ಪೀಡ್ ಇಂಡಿಕೇಟರ್ ಮುಖಾಂತರ ಪೈಲಟ್ಸ್‌ಗಳಿಗೆ ಆಕಾಶದಲ್ಲಿ ಏರೋಪ್ಲೇನ್ ಎಷ್ಟು ವೇಗವಾಗಿ ಗಾಳಿಯನ್ನು ತೊರೆದು ಮುಂದೆ ಹೋಗ್ತಿದೆ ಅಂತ ಸಂಪೂರ್ಣವಾದ ಮಾಹಿತಿ ಕೊಡುತ್ತೆ. ಇದನ್ನ ನಾಟ್ಸ್ ಅಲ್ಲಿ ಮೆಷರ್ ಮಾಡಲಾಗುತ್ತೆ. ನಂಬರ್ 2, ಆಲ್ಟಿಟ್ಯೂಡ್ ಇಂಡಿಕೇಟರ್. ಆಲ್ಟಿಟ್ಯೂಡ್ ಇಂಡಿಕೇಟರ್ನ ಆರ್ಟಿಫಿಷಿಯಲ್ ಹಾರಿಝಾನ್ ಅಂತ ಕೂಡ ಕರೆಯಲಾಗುತ್ತೆ. ಇದ್ರ ಮುಖಾಂತರ ಏರೋಪ್ಲೇನಿನ ನೋಸ್ ಅಂದ್ರೆ ಮುಂಭಾಗ ಯಾವ ಕಡೆಗೆ ಪಾಯಿಂಟೆಡ್ ಆಗಿದೆ ಅಂತ ಬಿಂಬಿಸುತ್ತೆ. ಅಂದ್ರೆ ಇಫ್ ಇಟ್ಸ್ ಪಾಯಿಂಟಿಂಗ್ ಅಪ್ವರ್ಡ್ ಅಥವಾ ಡೌನ್ವರ್ಡ್ ಅಥವಾ ವಿಂಗ್ಸ್ಗಳು ಲೆವೆಲ್ ಆಗಿದೆಯಾ ಇಲ್ವಾ ಅಂತ ಪೈಲಟಿಗೆ ಈ ಇಂಡಿಕೇಟರ್ ಮುಖಾಂತರ ತಿಳಿಸಲಾಗುತ್ತೆ. ನಂಬರ್ 3, ಆಲ್ಟಿಮೀಟರ್. ಆಲ್ಟಿಮೀಟರ್ ಅಂದ್ರೆ ಸಿ ಲೆವೆಲ್ ಇಂದ ಒಂದು ಏರೋಪ್ಲೇನ್ ಎಷ್ಟು ಲೆವೆಲ್ ಅಥವಾ ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಪ್ರಾಪರ್ ಇಂಡಿಕೇಶನ್ ಕೊಡುತ್ತೆ. ಇದನ್ನ ಫೀಟ್ ಅಥವಾ ಮೀಟರ್ಸ್ ಅಲ್ಲಿ ಮೆಷರ್ ಮಾಡಲಾಗುತ್ತೆ. ಪ್ರತಿಯೊಂದು ಏರೋಪ್ಲೇನ್ ಆಕಾಶದಲ್ಲಿ ಹಾರುವಾಗ ಅದಕ್ಕೊಂದು ಕ್ಲಾಸಿಫಿಕೇಶನ್ಸ್ ಅಂತ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಸೊ ದಟ್ ಐ ವಿಲ್ ಮೇಕ್ ಎ ಸಪರೇಟ್ ಡೆಡಿಕೇಟೆಡ್ ವಿಡಿಯೋ ಫಾರ್ ದಿಸ್. ನಂಬರ್ 4, ದ ಟರ್ನ್ ಕೋಆರ್ಡಿನೇಟರ್. ಈ ಇಂಡಿಕೇಟರ್ ಮುಖಾಂತರ ನೀವು ಎಷ್ಟು ವೇಗವಾಗಿ ಲೆಫ್ಟ್ ಅಥವಾ ರೈಟ್‌ನ ಟರ್ನ್ ಮಾಡ್ತಿದ್ದೀರಾ ಅಂತ ತೋರಿಸಲಾಗುತ್ತೆ. ಸೊ ದ್ಯಾಟ್ ಪೈಲಟ್ಸ್‌ಗಳು ಎಕ್ಸ್ಟ್ರಾ ಡಿಗ್ರಿ ಆಫ್ ಟರ್ನಿಂಗ್‌ನ ಅವಾಯ್ಡ್ ಮಾಡಲಿ ಅಂತ. ನಂಬರ್ 5, ಹೆಡ್ಡಿಂಗ್ ಇಂಡಿಕೇಟರ್. ಈ ಇನ್ಸ್ಟ್ರುಮೆಂಟಿನ ಕೆಲಸ ಏನಾಗಿರುತ್ತೆ ಅಂದ್ರೆ ಒಂದು ಏರೋಪ್ಲೇನ್ ಯಾವ ದಿಕ್ಕಿನಲ್ಲಿ ಅಥವಾ ಯಾವ ಡಿರೆಕ್ಷನ್ ಅಲ್ಲಿ ಫ್ಲೈ ಆಗ್ತಿದೆ ಅಂತ ತೋರಿಸೋದು. ಇದು ಒಂದು ರೀತಿ ಕಂಪಾಸ್ ತರ ಕೆಲಸ ಮಾಡುತ್ತೆ. ಅಂಡ್ ದ ಫೈನಲ್ ಒನ್, ವರ್ಟಿಕಲ್ ಸ್ಪೀಡ್ ಇಂಡಿಕೇಟರ್ ಅಥವಾ VSI. ಈ ಇಂಡಿಕೇಟರ್ ಮುಖಾಂತರ ನೀವು ಎಷ್ಟು ವೇಗವಾಗಿ ಕ್ಲೈಂಬ್ ಮಾಡ್ತಿದ್ದೀರಾ ಅಥವಾ ಡಿಸೆಂಡ್ ಮಾಡ್ತಿದ್ದೀರಾ ಅಂತ ತೋರಿಸಲಾಗುತ್ತೆ. ಇಲ್ಲಿ ಕ್ಲೈಂಬ್ ಅಂದ್ರೆ ಒಂದು ಏರೋಪ್ಲೇನ್ನ ಆಕಾಶಕ್ಕೆ ಟೇಕ್ ಆಫ್ ಮಾಡುವಾಗ ಕ್ಲೈಂಬಿಂಗ್ ಅಂತ ಹೇಳಲಾಗುತ್ತೆ. ಹಾಗೆ ಅದರ ಅಪೋಸಿಟ್ ಆಗಿ ಒಂದು ಏರೋಪ್ಲೇನ್ನ ಲ್ಯಾಂಡಿಂಗ್ ಮಾಡಲಿಕ್ಕೆ ಹೋದಾಗ ಅದನ್ನ ಡಿಸೆಂಡಿಂಗ್ ಅಂತ ಹೇಳಲಾಗುತ್ತೆ. ಸೊ ಈ ಇಂಡಿಕೇಟರ್ ಮುಖಾಂತರ ಒಂದು ಸ್ಮೂತ್ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗಿಗೆ ಹೆಲ್ಪ್ ಆಗುತ್ತೆ. ಎಂಡ್ ಆಫ್ ದ ಡೇ ನನಗಿರುವಂಥ ಒಂದು ಪ್ರಶ್ನೆ, ಇವೆಲ್ಲ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್? ನಮ್ಮ ದೇಶದ ಮೊದಲ ಏರೋಪ್ಲೇನ್ನ JRD ಟಾಟಾ ಫ್ಲೈ ಮಾಡಿದ್ರು. ಆಗ ಈ ರೀತಿಯಾದಂಥ ಯಾವುದೇ ಇನ್ಸ್ಟ್ರುಮೆಂಟ್ಸ್ಗಳಿರಲಿಲ್ಲ. JRD ಟಾಟಾ ಅವರು ಆಕಾಶದ ಮಾರ್ಗದಿಂದ ಹೋಗ್ತಿದ್ರು ಕೂಡ ಭೂಮಿಯ ರಸ್ತೆ ಮಾರ್ಗನ ಫಾಲೋ ಮಾಡಿಕೊಂಡು ತಮ್ಮ ಡೆಸ್ಟಿನೇಷನ್ನ ತಲುಪಿದ್ರು. ಸೊ ಈ ಇನ್ಸ್ಟ್ರುಮೆಂಟ್ಸ್ಗಳಿಲ್ಲ ಅಂದ್ರೆ ಪೈಲಟ್ಸ್ಗಳು ಬ್ಲೈಂಡ್ ಆಗಿ ಫ್ಲೈ ಮಾಡಬೇಕಾಗತ್ತೆ. ಅವರಿಗೆ ಯಾವುದೇ ರೀತಿಯಾದಂಥ ಸ್ಪೀಡ್ ಅಥವಾ ಹೈಟಿನ ಅಂದಾಜೇ ಇರೋದಿಲ್ಲ. ಈ ಇನ್ಸ್ಟ್ರುಮೆಂಟ್ಸ್ಗಳ ಮುಖಾಂತರ ಏರ್‌ಕ್ರಾಫ್ಟ್‌ಗಳನ್ನ ಬ್ಯಾಲೆನ್ಸ್ಡ್ ಆಗಿ, ಸೇಫ್ ಆಗಿ ಹಾಗೂ ರೈಟ್ ಪಾತಲ್ಲಿ ಕರೆದೊಯ್ಯಲಿಕ್ಕೆ ತುಂಬಾ ಪ್ರಮುಖ ರೋಲ್‌ನ ಪ್ಲೇ ಮಾಡಲಾಗುತ್ತೆ. ನೀವೊಂದು ದಟ್ಟವಾದ ಮೋಡದ ಒಳಗೆ ಏರೋಪ್ಲೇನ್ ಹೋದಾಗ ಪೈಲಟ್ಸ್‌ಗಳಿಗೆ ತಮ್ಮ ಕಣ್ಣೇ ಇರೋದಿಲ್ಲ. ಆವಾಗ ಈ ಇನ್ಸ್ಟ್ರುಮೆಂಟ್ಸ್‌ಗಳನ್ನ ಬಳಸಿಯೇ ಅವರು ಮೋಡವನ್ನ ದಾಟಿ ಹೊರಗಡೆ ಬರ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಏರೋಪ್ಲೇನಲ್ಲಿ ಹಾರಾಡ್ತಿರುವಾಗ ಕಾಕ್ಪಿಟ್ ಕಡೆ ಒಂದು ಗಮನವಿರಲಿ. ಹಾಗೂ ಇವೆಲ್ಲ ಇನ್ಸ್ಟ್ರುಮೆಂಟ್ಸ್‌ಗಳನ್ನ ಫಾಲೋ ಮಾಡಿಕೊಂಡು ತಮ್ಮ ಪೇಪರ್ ವರ್ಕ್ಸ್‌ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮನ್ನ ಸೇಫ್ ಆಗಿ ತಲುಪಿಸುವಂಥ ಪೈಲಟ್ಸ್‌ಗಳಿಗೆ ಕೃತಜ್ಞತೆ ಇರಲಿ. ಹಾಗೂ ನೀವು ಕೂಡ ಪೈಲಟ್ ಆಗಬೇಕಂತ ಕನಸಿಟ್ಟಿದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಇದು ಸೃಜನ್ ಚಂದ್ರ ಸೈನಿಂಗ್ ಆಫ್.